ಬಿಸಿ 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 ಸುಡಾತೈತಿ ಕೈ. ಬಟ್ ಆದ್ರೂ ತಿನ್ಬೇಕು ಅನ್ಸತೈತಿ. ಅಲ್ಟಿಮೇಟ್ ನೋಡ್ರಿ ಹೆಂಗದವು. ಮೈದಾ ಹಿಟ್ಟು ಎದ್ರಲ್ಲಿ ಆಗ್ತೈತಿ ಗೊತ್ತಿಲ್ಲ ನನಗೂ. ಏನು ಮಾತಾಡ್ತೀನಿ ನಿಂಗೆ ತಿಳಿಯಲ್ಲ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ಮೋಮೋಸ್ ಮಾಡತ್ತೀವಿ. ನಾ ಮಾಡತ್ತಿಲ್ಲ ಮೋಮೋಸ್, ವೈಶು ಮಾಡತ್ತಾಳ ಮ್ಯಾಗಿ ಮೋಮೋಸ್. ಸೊ ಈಗ ಏನು ಪ್ರಿಪೇರ್ ಮಾಡ್ಕೊಳಕತ್ತೀವಿ ಅಂದ್ರೆ ಹಿಟ್ಟು, ಮೈದಾ ಹಿಟ್ಟು ಕಲಿಸ್ಕೊಳಕತ್ತೀವಿ. ಇದು ಕೂಡ ಬೊಗಾಣಿ ಕೊಡ್ಲಿ ನಡಿ ಇಟ್ಟು ಸಾಕ್ಲಾ. ನಮ್ಮ ಫ್ರಿಜ್ ನೋಡ್ರಿ ನೀರು ಹೆಂಗೆ ಹರಿದು ಬರ್ತೈತಿ. ಚೇಂಜ್ ಮಾಡ್ಬೇಕ್ರಿ, ಇದು ಫ್ರಿಜ್ ಭಾಳ ವರ್ಷದ ಐತಿ. ಚೇಂಜ್ ಮಾಡೋಕ್ಕೆ ಆಗೋದು, ಬರೀ ನೀರು ಹರಿದು ಬರ್ತೈತಿ. ಹಿಂಗೆ ನೋಡ್ರಿ ಮೈದಾ ಹಿಟ್ಟು ಕಲಿಸ್ಕೊಳಕತ್ತಾಳೆ. ಇಲ್ಲಿ 1 ಕಪ್ ಅಷ್ಟು. ಎಷ್ಟು ಕಪ್ ಹಾಕ್ತಿ? ಸ್ವಲ್ಪ ಒಂದು 5 ಬಂದ್ರೆ ಸಾಕಲ್ಲ, ಹೊಟ್ಟೆನೂ ತುಂಬಿಡ್ತೈತಿ. ಈಗ ಚಾನಸ್ಕೋಬೇಕ್ರಿ ಮಸ್ತ್. ನೋಡ್ರಿ ಇದು ಮೈದಾ ಹಿಟ್ಟು ಐತೋ ಇಲ್ಲೋ ಅಂತ ಕೇಳ್ಕೊಂಬರಾಕತ್ತೀವಿ ಅಜ್ಜಿಗೆ. ನಮ್ಮ ಹತ್ರ ಗೊತ್ತಾಗೋದಿಲ್ಲ, ಅದಕ್ಕೆ ಅದೇ ಮೈದಾ ಹಿಟ್ಟು ಅನ್ನೋದು ಗೊತ್ತಾಗ್ಲಿಕ್ಕಂದ್ರೆ ಸ್ವಲ್ಪ ನೀರು ಹಾಕಿ ಹಿಂಗೆ ನೋಡ್ಬೇಕು. ನೋಡ್ರಿ ಮೈದಾ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು. ಉಪ್ಪು ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಆಯಿಲ್ ಹಾಕ್ಕೋಬೇಕಂತ ಈಗ ಆಯಿಲ್ ಹಾಕ್ಕೊಳ್ಳೋದು. ನೋಡ್ರಿ ಆಯಿಲ್ ಮಸ್ತ್ ಮಾಡಿದ್ದು ನೋಡ್ರಿ ಇವತ್ತು. ಎಲ್ಲೈತೆ ನೋಡಿ ತೋರಿಸ್ಲಿ. ಈಗ ಮಸ್ತ್ ಪಲಾವ್. ಪಲಾವ್ ಅಲ್ಲ, ಏನೋ ಒಂದು ಮ್ಯಾಜಿಕ್ ಮಸಾಲ ಹಾಕಿ ಮಾಡಿದ್ದೀವಿ ಇವತ್ತು. ಈಗ ಹಾಕಿ ಕಲಿಸ್ಕೋಬೇಕು. ನೀರು ಕೊಳ್ಳಿ ಮಾಡ್ಕೋತ ಕಲಿಸ್ಕೋತ ಹೋಗ್ಬೇಕ್ರಿ. ಸ್ವಲ್ಪ ಅದು ಹಿಟ್ಟಿಂದ ಗೊತ್ತಾಗಬೇಕಲ್ಲ, ಮೈದಾ ಹಿಟ್ಟಲ್ಲ. ಭಾಳ ಹಾಕೊಂಡ್ರೆ ಅಳಕಾಗ್ಬಿಡ್ತೈತಿ. ನಾಡುದ ಬೇಜಾರು ನೋಡ್ರಿ. ಈಗ ಹೋಗಿ ಮ್ಯಾಗಿ ತೊಗೊಂಬರ್ಬೇಕ್ರಿ ನಾವು ಅಂಗಡಿಗೆ ಹೋಗಿ. ಸೊ ಮ್ಯಾಗಿ ತೊಗೊಂಬರ್ಬೇಕಲ್ಲಿ ಹೋಗಿ ಅಂಗಡಿಗೆ. ಏನು ಮಾತಾಡ್ತೀನಿ ನಿಮ್ಗೆ ತಿಳಿಯಲ್ಲ. ಸ್ವಲ್ಪ ಹಂಗೆ ಆಗ್ತಿತ್ತು. ಅದು ಗಟ್ಟಿನ ಆದ್ಬೇಕೇನ ಸ್ವಲ್ಪ ಇದನ್ನ ಚಪಾತಿನ ಆದಂಗೆ ನಾದ್ಬೇಕಾ? ನಮ್ಮನೆ ಪುರಿ ಹಿಟ್ಟಗತ್ತೆ. ನೀರು ಹಾಕ್ಲಿ ಏನ ನೀನು ಹಾಕೋತೆ? ಅಯ್ಯಪ್ಪ ಅದ್ರ ಮೇಲೆ ಬರೋಣ ಹಾಕೋದೇನು? ಮತ್ತೆ ಒಮ್ಮಕ್ಲೆ ನೀರು ಹಾಕಿದ್ರೆ ನಮ್ಮನೆ ಅಳಕ್ ಹಾಕಿದ್ವಿ. ನಿನ್ನ ಮುಗಿ ಹತ್ತೈತಿ ಹಿಟ್ಟು ಹಿಂಗೆ ಎಲ್ಲ ಮಾಡ್ತಾಳ್ರಿ ಅಡ್ಗೆ ಮಸ್ತ್ ಮಾಡ್ತಾಳೆ. ಹಿಂಗೆ ಕೇಳ್ತೀರಿ. ಮೊನ್ನೆ ಚಿಕನ್ ರೆಸಿಪಿ, ಅಯ್ಯೋ ಅದು ಲಾಗಿ ಇದಾದ್ಮೇಲೆ ಬರ್ತೈತೋ ಏನು ಇದಕ್ಕಿಂತ ಮುಂಚೆ ಬರ್ತೈತೋ ಗೊತ್ತಿಲ್ಲ. ಬಟ್ ಅದು ಚಿಕನ್ ರೆಸಿಪಿ ಹೋಗಿ ನೋಡ್ರಿ, ಮಸ್ತ್ ಸಕ್ಕತ್ ಮಾಡಿದ್ಲು ನೋಡ್ರಿ. ನಾ ಅದೇ ಬಿಟ್ಲು ಕಡಿಕು. ಸ್ವಲ್ಪ ಅದು ಹಿಟ್ಟು ಇದು ಆಗ್ಬೇಕಲ್ಲ, ಏನಂತಾರಲ್ಲ ಅದಕ್ಕೆ ಮ್ಯಾಗ್ನೇಟ್ ಆಗ್ಬೇಕಲ್ಲ ಚಂದಂಗ ಏನ ಒಂದು ಅಂದ್ರೆ ಏನದ ಹಿಟ್ಟು ಸ್ವಲ್ಪ ಚಂದಂಗೆ ನಮಗೂ ಗೊತ್ತಿಲ್ಲ, ಏನನ ಗೊತ್ತಿಲ್ರಿಪ್ಪ. ಒಟ್ಟು ಚಂದಂಗೆ ಮೆತ್ತಗಾಗಬೇಕು, ಏನು ಇದಾಗಬೇಕು. ಸಾಫ್ಟ್ ಆಗ್ಬೇಕ್ರಿ. ಹಾಕಿ ಬಿಡ್ರಿ ತಪ್ಪು ಎಲ್ಲ. ಸ್ವಲ್ಪ ಮ್ಯಾಲೆ ಸ್ವಲ್ಪ ಹಿಟ್ಟು ಹಿಡಿಸ್ಕೊಳ್ರಿ. ಯಾಕೆ ಹೇಳ್ರಿ? ಯಾಕೆ? ಸ್ವಲ್ಪ ಅದು ಇದು ಆಗಿರ್ತೈತಲ್ಲ, ಅಂಟಿರ್ತೈತಲ್ಲ. ನಂದು ಸ್ವಲ್ಪ ನೀರು ಜಾಸ್ತಿ ಆಯ್ತು. ಈಗ ಜಸ್ಟ್ ಹಾಕಿದ್ನಲ್ಲ ಮೇಲೆ, ಅದು ಜಾಸ್ತಿ ಆಯ್ತು. ಚಂದ ಆತ ನೋಡ್ರಿ. ಈಕಿ ನನಗೆ ಹಂಗೆ ಅದಕ್ಕೆ ಬರೋದಿಲ್ಲ. ಈಕಿ ನಂಗೆ ನಾ ಬೇರೆ ಟೈಪ್ ನಾತೀನಿ. ನಮ್ಮ ಬೇರೆ ಸ್ಟೈಲು, ಒಬ್ಬೊಬ್ರದ್ದು ಬೇರೆ ಈಗ ಸಾಫ್ಟ್ ಆಯ್ತು ನೋಡ್ರಿ. ಈಗ ಸಾಫ್ಟ್ ಆಯ್ತು, ಮಸ್ತ್ ಬಂತು ನೋಡ್ರಿ. ಮೈದಾ ಹಿಟ್ಟು ಎದ್ರಲ್ಲಿ ಆಗ್ತೈತಿ ಗೊತ್ತಿಲ್ಲ ನಂಗೂ ಗೊತ್ತಿಲ್ರಿ. ಗೊತ್ತಿದ್ರೆ ಕಮೆಂಟ್ ಒಳಗೆ ತಿಳಿಸಿ ನೋಡ್ರಿ. ಮಸ್ತ್ ಸಾಫ್ಟ್ ಬಂತದ ನೋಡ್ರಿ. ಪೂರ್ತಿ ಕ್ಲೀನ್ ಮಾಡಿದೆ. ಹಿಂಗೆ ಅಂಟ್ಕೋಬಾರ್ದು ಇನ್ನೂ. ಅದು ಅದೇ ಸ್ವಲ್ಪ ಹಿಂಗೆ ಮಾಡ್ರಿ, ಹೊಡ್ರಿ ಅದಕ್ಕೆ. ಏನಾರ ಸಿಟ್ಟು ಇರ್ತೈತಲ್ರಿ, ಸಿಟ್ಟಿದ್ರ ಮೇಲೆ ತೆಗೀರಿ. ನಂಗೇನು ಸಿಟ್ಟಿಲ್ಲ. ಈಗ ಸಿಟ್ಟೆ ಆಯ್ತು, ಸಾಫ್ಟ್ ಆಯ್ತು. ಸ್ವಲ್ಪ ಎಣ್ಣೆ ಇದ್ರೊಳಗೆ ಇರ್ತೈತಿ ಎಣ್ಣೆ. ಹೂವ ಹೌದಲ್ರಿ, ಎಷ್ಟಕ್ಕೊಂದು ಬಿತ್ತು ಎಣ್ಣೆ ಹಾಕಿ ಸ್ವಲ್ಪ ಇದಾಗಲಿ. ಏನಂತಾರದು ಅನ್ನ ತೊಗೊಡ್ತಿದ್ರು, ಮ್ಯಾಗ್ನೇಟ್ ಹಾಕಿದ್ರಿ ಸ್ವಲ್ಪ ಚೆನ್ನಾಗಿ. ಇದು ಪಿಜ್ಜಾ ಹಿಂಗೆ ಮಾಡ್ತಾರಲ್ಲ, ಪಿಜ್ಜಾ ಆತದ. ನೋಡ್ರಿ ಮುಚ್ಚಿಡುದನ. ಚಟ್ನಿ ಒಂದು ಮಾಡೋದನ. ಚಟ್ನಿದು ಎಲ್ಲ ಇಲ್ಲಿ ಮಾಡ್ಕೊಂಡೈತೆ ನೋಡ್ರಿ. ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಕುದಿಸ್ಕೊಂಡು ಹಿಂಗೆ ಇಡ್ಬೇಕ್ರಿ. ಆಮೇಲೆ ಈಕಿ ಏನೇನು ಹಾಕ್ತಾಳೆ ಈಕಿಗೆ ಗೊತ್ತ್ರಿ. ಅದಷ್ಟ ಮಾಡಿ ಪೇಸ್ಟ್ ಚಟ್ನಿ ಮಾಡ್ತಾವಂತ. ಚಟ್ನಿ ಹೆಂಗೆ ಮಾಡ್ತಾವ ನೋಡೋಣಂತ. ಈಗ ಹೆಂಗೆ ಮಾಡ್ತಾವ ನೋಡೋಣ. ಪ್ರಿಪೇರ್ ಮಾಡ್ಕೊಳಕತ್ತ. ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚು, ಕಾಟನಿಂದ. ಇಲ್ಲ ಪ್ಲೇಟ್ ಮುಚ್ಚು. ಪ್ಲೇಟ್ ಮುಚ್ತೀನಿ. ಬಟ್ಟೆ ಅಂತೂ ಇಲ್ಲ, ಪ್ಲೇಟ್ ಹಿಂಗೆ ಮುಚ್ಚಿಬಿಡ್ತೀನಿ.
ಇದು ಸಿಪ್ಪಿ ಸುಲಿಬೇಕ್ರಿ ಸಿಪ್ಪಿ ಸುಲಿಬೇಕಂತ ನೋಡ್ರಿ. ಇದು ಮೋಮೋಸ್ ಎಲ್ಲಿದ್ದು ಯಾವ ಫುಡ್ ಅಂದ್ರೆ ಇದು ಜಪಾನ್ ಅನ್ಸ್ತೈತಿ. ಜಪಾನ್ ಹೌದನ? ಅಲ್ಲಿದಾನೆ ಅದು. ಕಮೆಂಟ್ ಒಳಗೆ ತಿಳಿಸ್ರಿ ಯಾವ ಊರ್ದು ಫುಡ್ ಅಂತ ಹೇಳಿದ. ಹೆಂಗ್ ಗೊತ್ತಾತ ಅನ್ಸತ್ ನಾ ಎಲ್ಲರಿಗೂ. ಒಂದು ಕಾರ್ಟೂನ್ ಬರ್ತಿತ್ತು, ಅದ್ರೊಳಗೆ ಗೊತ್ತಾತ ಎಲ್ಲರಿಗೂ. ಹೌದ ನೋಡ್ರಿ ಏನೇನ ಮಾಡಕತ್ಲ. ಸೊಪ್ಪಿ ಸುಲಿದು ಇದ್ರೊಳಗೆ ಟೊಮೆಟೊ ಹಾಕಕತ್ಲ. ಸ್ವಲ್ಪ ಕಟ್ ಮಾಡ್ರಿ. ಹಿಂಗ ಹಾಕ್ರಿ. ಮೆಣಸಿನ್ಕಾಯಿ ರಾತ್ರಿ ನೆನಕ್ಕೆ ಇಟ್ಟಿದ್ರು ನಾವು, ಇದ್ರಾಗೆ ಕುದಿಸ್ಕೊಂಡ್ಬಿಟ್ಟಿವಿ ಬಿಸಿನೀರ್ದಾಗೆ. ಒಂದ್ 5-6 ಮೆಣಸಿನ್ಕಾಯಿ ಹಿಂಗ ಉಪ್ಪು ಇರ್ತಿತ್ರಿ. ಅದಾಗ ಪುಳು 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 ಅಂತ ಪುಳು ಪುಳು. ಅದಕ್ಕೆ ಉಪ್ಪ ಮತ್ತೇನ್ ಹಾಕ್ಬೇಕು? ಹುಂಚಿ ಹಣ್ಣು ಹಾಕ್ಬೇಕು. ಹುಂಚಿ ಹಣ್ಣು ಹಾಕಂಗಿಲ್ಲ. ಮತ್ತೆ ಇದಕ್ಕೆ ಆಮೇಲೆ ಈಗ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಆಮೇಲೆ ಹಾಕ್ತಾರೆ ಆಕ್ಚುಲಿ. ಉಪ್ಪು ಈಗ ಮಿಕ್ಸಿಗೆ ಹಾಕೋಬೇಕನ? ಮಿಕ್ಸಿಗೆ ಹಾಕೊಂಡ ಅದು ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ. ಸ್ವಲ್ಪ ಅಂದ್ರೆ ಕೈಗೆ ಬರ್ತೈತೆ ನಾನು ಅನ್ಸ್ತೈತ್ರಿ. ಮತ್ತೆ ಕೈಗೆ ಬಂದ್ರೆ ಯಾರ್ತೀನಿ ಎಲ್ಲೈತದ ಏನದ? ಸಣ್ಣಂಗೆ ಮಾಡ್ಕೊಬೇಕಣ? ಅಬಡ್ದ ಹೇಳ್ಬೇಕ? ಇಲ್ಲ, ಇದು ಸಣ್ಣ ಫುಲ್ ಪೇಸ್ಟ್. ಮೋಸ್ಟ್ಲಿ ಆತ್ ಅನಿಸ್ತೈತಿ. ಆಗಿತ್ತು ನೋಡ್ರಿ ಪೇಸ್ಟ್. ಈಗ ಒಂದು ಸಣ್ಣ ಇದು ತಗೊಂಡು ಬೊಗಾನಿ ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕೊಳ್ರಿ. 2 ಸ್ಪೂನ್ ಹಾಕೋರಿ ಎಣ್ಣೆ. ಹಂಗ ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕ್ಬೇಕು, ಸೋಯಾ ಸಾಸ್ ಹಾಕ್ಬೇಕು, ಇದು ಲಸೂನ್ ಹಾಕ್ಬೇಕು. ಏನು ಸ್ವಲ್ಪ ಅಲ್ಲ ಲಸೂನ್ ಪೇಸ್ಟ್ ಇದ್ರೆ ಅದ ಹಾಕಿ. ಇಲ್ಲೇ ಐತೆ ನೋಡು ಅಲ್ಲ ಲಸೂನ್ ಪೇಸ್ಟ್. ಇದಕ್ಕೆ ಆಮೇಲೆ ನೀರು ಹಾಕಿ. ನಾನು ಮೋಮೋಸ್ ಎಲ್ಲಿ ತಿಂದಿದ್ದೆ ಗೊತ್ತ್ರಿ? ಚಿಕನ್ ಮೋಮೋಸ್ ಗೋವಾದಾಗ ತಿಂದಿದ್ದೆ. ಬಟ್ ಮ್ಯಾಗಿ ಮೋಮೋಸ್ ತಿಂದಿಲ್ಲ. ಅದಕ್ಕೆ ಮ್ಯಾಗಿ ಮೋಮೋಸ್ ಮಾಡೋಣ ಆಗೈತಿ. ಯಾಕಂದ್ರೆ ಇವತ್ತು ಮಂಗಳವಾರ ಐತಲ್ರಿ, ಚಿಕನ್ ತಿನ್ನಂಗಿಲ್ಲ ಇಕ್ಕಿ. ಅದಕ್ಕೆ ಮ್ಯಾಗಿ ಮೋಮೋಸ್ ಮಾಡಾಕ. ನಾ ಚಿಕನ್ ತಿಂದಿದ್ದೆ, ಅದಕ್ಕೆ ಮ್ಯಾಗಿದು ಹೆಂಗಿರ್ತೈತೆ ಅಂಥೇಳಿ ಟೇಸ್ಟ್ ಮಾಡಕ್ಕೆ ಹೇಳಿ ಮಾಡಂತ. ಏನಾರ ವೆರೈಟಿ ಮಾಡ್ಕೊಂಡು ತಿನ್ಬೇಕ್ರಿ, ಅಂದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಇರುತ್ತೆ. ಬರೀ ಅವೇ ತಿಂದ್ರೆ ಒಂಥರ ಅನ್ಸುತ್ತೆ ನೋಡ್ರಿ. ಎಷ್ಟೊಂದು ಮಾಡಿಲ್ಲ, ಸ್ಮೆಲ್ ಮಸ್ತ್ ಬರಲ್ಲ, ಮಸ್ತ್ ಬರತ್ತೆ. ಈಗ ಎಲ್ಲ ಪೇಸ್ಟ್ ಹಾಕಕತ್ತಾಳ ನೋಡ್ರಿ. ಇಷ್ಟು ಹಾಕ್ರಿ ಸಾಕು. ಚಂದಂಗೆ ಕುದಿಬೇಕನ್ನೋದು ಇಲ್ಲ, ಆತು ಮುಗೀತು ಇಷ್ಟ. ಇಷ್ಟೇ. ವಾಸನೆ ಹೋಗ್ಬೇಕಲ್ಲ, ಅದು ಹಸಿ ಇರ್ತೈತಲ್ಲ ವಾಸನೆ. ಮತ್ತು ಅದ್ರೊಳಗೆ ಏನು ಹಾಕೋದಿಲ್ಲನ? ಈಗ ಇದು ಬಂದ್ ಮಾಡಿ ಅದ್ರೊಳಗೆ ಕೆಚಪ್, ಸೋಯಾ ಸಾಸ್ ಹಾಕ್ಬೇಕು. ಹೌದು, ಸೋಯಾ ಸಾಸ್ ಮತ್ತು ಕೆಚಪ್ ಹಾಕ್ಬೇಕಂತ್ರಿ. ಇದು ಚಿಲ್ಲಿ ಏನೋ ಮಸ್ತ್ ರೆಡಿ ಮಾಡತ್ತಾಳ್ರಿಪ್ಪ. ಇದು ರೆಡ್ ಚಿಲ್ಲಿ ಸಾಸ್ ಹಾಕಕತ್ತ 1 ಸ್ಪೂನ್. ಅದು ಮೆಯೋನೀಸು ಹಾಕ್ತಾರಲ್ಲ? ಮೇಯೋನೀಸ್ ಸಪ್ರೇಟ್ ಮಾಡೋದು. ಹೌದಾ, ಅದು ಸಪ್ರೇಟ್ ಏನ್ರಿ? ತಗೊಂಬಂದ್ಬಿಟ್ಟಿ ನಾವು ಅಂಗಡಿ ಒಳಗಿಂದ. ಈ ಚಟ್ನಿ ಅದು ಸಾದಾ ಮೇಯೋನೀಸ್ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡಿ ಹಿಂಗೆ ಹಚ್ಕೊಂಡ್ ತಿಂತಾರಲ್ಲ. ಮೇಯೋನೀಸ್ ಸಪ್ರೇಟ್ ಇರ್ತಿತ್ತು. ಇದಕ್ಕಷ್ಟ ಸ್ವಲ್ಪ ಶಡ್ಗರ ಮಾಡ್ಬೇಕು. ಮಸ್ತ್ ಬಿತ್ತು ನೋಡ್ರಿ ಸೋಯಾ ಸಾಸ್. ಆತ್ರಿ, ಇದು ಚಟ್ನಿ ರೆಡಿ ಆಯ್ತು. ಈಗ ಅಂಗಡಿಗೆ ಹೋಗಿ ಮ್ಯಾಗಿ ತೊಗೊಂಬರ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕನ? ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕನ? ಉಪ್ಪು ಕಡಿಮೆ ಹಾಕಿದ್ದೆ ನಾನು. ಹಾಕೊಂಡು ಹೋಗ್ತದೆ ಇಷ್ಟ. ಆಯ್ತು. ಈಗ ಅವ್ರಿಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ಸ್ವಲ್ಪ ನೀರು ಹಾಕಿ ಗಲಗಲ ಮಾಡಿ ಅದ್ರೊಳಗೆ ಹಾಕಿಬಿಡುದ್ರಿ. ಅಂದ್ರೆ ಉಳಿದಿರ್ತೈತಲ್ಲ ಅದೆಲ್ಲ, ಅದಕ್ಕೆ ವೇಸ್ಟು ಆಗಲ್ಲ. ಆಯ್ತು ನೋಡ್ರಿ, ನಮ್ದು ರೆಡಿ. ಸ್ಮೆಲ್ ಮಸ್ತ್ ಬರತ್ತಗ. ಚಟ್ನಿ ರೆಡಿ. ಮೋಮೋಸಿಗೆ ಮ್ಯಾಗಿ ತೊಗೊಂಬಂದೀವಿ. ಈಗ ಹೆಚ್ಚು ಮ್ಯಾಗಿ ಇದು ಮೋಮೋಸ್ ಮಾಡಕ್ಕೆ ಮ್ಯಾಗಿ ತೊಗೊಂಬಂದೀವಿ. ಇಲ್ಲಿ ಹಿಟ್ಟು ರೆಡಿ ಆಗಿತ್ತು, ಆಗಲೇ ತೋರಿಸೈತಲ್ಲ. ಈಗ ನೀರು ತೊಗೊಳಕತ್ತಾಳ, ನೀರು ಹಾಕ್ಲಿಕ್ಕತ್ತಾಳ. ವಾ ಚಸ್ ಅಂತ ನೋಡಿ. ಚಸ್. ಅಯ್ಯೋ ಯಾಕೇನಾಯ್ತು? ನಾ ಈ ಮ್ಯಾಗಿ ಮಾಡಾಕ್ತಿದ್ದೆ ಅನ್ಸುತ್ತೆ. ಹಾಂ, ಮತ್ತು ಮಾಡಾತಿದ್ದ ಬೇರೆ ಮ್ಯಾಗಿ. ಯಾವ ಮ್ಯಾಗಿ? ಮಸಾಲ ಮ್ಯಾಗಿ. ಸ್ವಲ್ಪ ನೆನ್ಪು ಹಾರಿದೆ ರೀ. ಅಯ್ಯೋ, ಯಾವ ಮ್ಯಾಗಿ? ಈರುಳ್ಳಿ ಬೇಕ್ರಿ ಇದಕ್ಕೆ, ಈರುಳ್ಳಿ. ಇಲ್ಲಿ ಎಣ್ಣೆ ಹಾಕ್ಲಿಕ್ಕತ್ತಾಳ ನೋಡ್ರಿ. ಏನೋ ಸ್ಪೆಷಲ್ ಮಾಡಾತ. 2 ಸ್ಪೂನ್ ಸಾಕು. ಉಳ್ಳಾಗಡ್ಡಿ ಹಾಕೋದ್ರಿ ಚೊರ್ ಚೊರ್ ಚಟ್ 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 ಅಂತೈತೆ ನೋಡ್ರಿ. ಹಾಕಿದವ್ರಿ. ಅರ್ಧ ಟೊಮೆಟೊ ಹಾಕ್ಬೇಕಂತ, ಅರ್ಧ ಟೊಮೆಟೊ ತೊಗೊಳಕತ್ತ ಫ್ರಿಜ್ನಾಗಿಂದ. ಟೊಮೆಟೊ ಇಷ್ಟ ಇರ್ತೈತೆ ನೋಡ್ರಿ. ಸಣ್ಣದು ರೀ. ಸೊ ಇದನ್ನ ಹಿಂಗೆ ಮೂವ್ ಮಾಡ್ಬೇಕ್ರಿ. ಆಯ್ತು ನೋಡ, ಹಾಕ. ಟೊಮೆಟೊ ಬಿತ್ರಿ. ಹೆಸ್ರಿಗೆ ಹಾಕುದ್ರಿ ಟೊಮೆಟೊ. ಇವತ್ತು ಮೋಮೋಸ್ ತಿಂದು ಮಕ್ಕೊಂಡ್ಬಿಡುದ್ರಿ. ಇನ್ನೂ ಊಟ ಮಾಡಂಗಿಲ್ರಿ ಇವತ್ತು. ನಾಳೆ ಏಕಾದಶಿ ಐತಂತ
ನೋಡು ನಾಳೆ ವಿಚಾರ ಮಾಡೋಣ ಉಪವಾಸ ಮಾಡೋಣ ಇಲ್ಲೋ ಅಂತ ಹೇಳಿ. ಇವತ್ತಂತೂ ಇದನ್ನೆಲ್ಲ ತಿನ್ನತ್ತೀವಿ ತಿರ್ಸಾಕತ್ತ. ಇದಕ್ಕೂ ಹಾಕ್ರಿ ಸ್ವಲ್ಪ ಅಲ್ಲ ಲಸಣ ಪೇಸ್ಟ್ ಐತಿ ಇಲ್ಲ ಅದ್ರಾಗ ಇಷ್ಟು ಹಾಕ್ರಿ. ಹ್ಞೂ ಟೇಸ್ಟಿಗೆ ಪೇಸ್ಟ್. ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಿರ್ತಾರೆ ಏನು ವೈಷ್ಣವಿ ಬರೀ ಅಡುಗೆ ಮಾಡೋದು ತೋರಿಸಿ ಅಂತಂತಾರ. ಒಂದ ಪ್ರ್ಯಾಂಕ್ ಮಾಡ್ಯಾಡ್ರಿ. ನಂಗೆ ಅಡುಗೆನೂ ಮಾಡಕ್ಕೆ ಬರುತ್ತಿಲ್ಲ. ಹಾಂ ಎಲ್ಲ ಬರತ್ರಿ. ನಿಮ್ಮ ಫ್ರೆಂಡ್ಸು ಕೇಳ್ತಾರೆ ಏನು ವೈಷ್ಣವಿ ಲಾಗ್ದಾಗ ಬರಾಕತ್ತಿ. ಫ್ರೆಂಡ್ಸ್ ನೋಡ್ರಿ ಫಸ್ಟ್ ಬ್ಲಾಗ್ ಕಳಿಸ್ತೇನೆ ಅವರಿಗೂ ಬ್ಲಾಗ್. ಇದಕ್ಕೆ ಖಾರ ಪುಡಿ ಹಾಕ್ಬೇಕು. ಖಾರ ಪುಡಿ ಅರ್ಶಿನ ಪುಡಿ ತೊಗೊಂಡಾಡ್ರಿ. ಒಂದು ಎಷ್ಟು ಸ್ಪೂನ್? 3 ಸ್ಪೂನ್ ರೀ. 3 ಸ್ಪೂನ್ 3 ಸ್ಪೂನ್ ಸ್ಪೂನ್ ಏನ ಸ್ವಲ್ಪ ಸ್ಪೈಸಿ ಇರ್ಬೇಕಲ್ರಿ. ಅರ್ಧ ಸ್ಪೂನ್ ಅರಸನ ಈಗಿನ ಸ್ವಲ್ಪ ಡಿಫ್ರೆಂಟ್ ಐತ್ರಿ ಮಾತು. ಅರಸನ ಶ್ರುತಿ ಏನದ ಶಿಲ್ಪ ಅಂತ್ರಿ. ಶಿಲ್ಪ ಅಂತ ಶಿಲ್ಪ ಅನ್ನಕ್ ಶಿಲ್ಪ ಅಂತಾಡ್ರಿ. ಇದ್ರೊಳಗೆ ಪುಡಿ ಮಾಡ್ಬೇಕ ನನ್ನ ಇಲ್ಲ ಹಂಗೆ ಎದ್ರಾಗ ಇದ್ರೊಳಗೆ ಹಾಕಿ ನೀರು ಹಾಕ್ತೇನೆ ಅದಕ್ಕೆ. ನೀವು ಹಾಕ್ಬೇಕು ನೀರು ಸ್ವಲ್ಪ ಹಾಕ. ಡ್ರೈ ಹಾಕ್ಬೇಕಲ್ಲ ಅದು. ಹ್ಞೂ ಚಿಕನ್ ಲಾಗ್ ಏನು ಯಾರು ನೋಡಿಲ್ಲ ನೋಡ್ಕೊಂಬರ್ರಿ. ಚಿಕನ್ ಲಾಗ್ ಮಸ್ತ್ ಆಗೈತಿ. ಹೆಂಗೆ ಹೇಳ್ರಿ ನೀವು ಇದು ಆಗನ ಬರ್ತಿತ್ತು ಅದು ಆಗನ ಬರ್ತಿತ್ತು. ಲಾಗ್ ಹೆಂಗೆ ಬರ್ತಿತ್ತು ಗೊತ್ತಿಲ್ಲ ಒಟ್ಟು ನೋಡ್ಕೊಂಬರ್ರಿ. ಚಿಕನ್ ಅಂತೂ ಮಸ್ತ್ ಮಾಡಿಲ್ಲ. ಎಲ್ಲ ಲಾಗ್ ಒಳಗೂ ಹೇಳಿ ಚಿಕನ್ ರೆಸಿಪಿ ಮಸ್ತ್ ಮಾಡ್ಯ ಅಂತ ಹೇಳಿ ಮಸ್ತ್ ಮಾಡ್ಯ ಕರಿಗೂ ಮಸ್ತ್ ಮಾಡ್ಯ ನೋಡ್ಕೊಂಬರ್ರಿ ಹೋಗಿ. ಈಗ ಇದನ್ನ ಹಾಕೋದಣ್ಣ ಮಸಾಲ ಕಟ್ ನೋಡ್ರಿ. ಡಬಲ್ ಪ್ಯಾಕೆಟ್ ಹಿಡ್ದು ಹೆಂಗೆ ಕಟ್ ಮಾಡ್ತಾವ್ರಿ. ಹಾಕ ನೋಡ್ರಿ ಬಿತ್ತು ಮಸಾಲ ಪುಡಿ. ವೇಸ್ಟ್ ಮಾಡಬಾರ್ದು. ಹಾಂ ಹಿಂಗೆ ಮಾಡಿ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರಿ ಎಲ್ಲಿ ಇರ್ತೀರಿ ಶಿರ್ಷಿಯಿಂದ ಯಾರೋ ಒಬ್ರು ಹಾಕಿದ್ರು. ಸಿರ್ಸಿ ಕಡೆ ಇರ್ತೀವ್ರಿ ಊರು ಹೇಳಲ್ರಿ. ಯಾರೋ ಕಮೆಂಟ್ ಹಾಕಿದ್ರು ಸಿರ್ಸಿ ಒಳಗೆ ಯಾರು ಇರ್ತಾರ್ರಿ ಅಂದ್ರೆ ಶಿರ್ಷಿ ಒಳಗೆ ವೈಶು ಇರ್ತಾರ್ರಿ. ಸಿರ್ಸಿ ಅಂದ್ರೆ ಪ್ರಾಪರ್ ಅಲ್ಲ ಆ ಸೈಡ್ ಹಾಕ್ಬೇಕ್ರಿ. ಉಪ್ಪು ನೆನಪಿಲ್ಲೇ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಕಡಿಮೆ ಇರ್ತೈತಿ. ಇಷ್ಟ ಮುರಿಬೇಕೇನು ಹಂಗೆ ಹಾಕ್ಬೇಕಾ? ಹಾಕಿ ಇದು ಲಟ್ಟಿಸ್ಕೋಬೇಕ್ರಿ ನಾವು ಈಗ ಸದ್ಯಕ್ಕೆ. ಲಟ್ಟಿಸ್ಕೊಂಡು ಇಟ್ಕೋತೇವೆ. ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡುನಂತೆ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ಮಾಡಿ ಹೋಗಿದ್ವಿ ಅಂತ ಚಲೋ ಆತ್ರಿ. ಹಾಂ ಯಪ್ಪೋ ಇದು ಎಲ್ಲ ಮಾಡಿಟ್ಟು ಹೋಗಿ ಅಂತ ಚಲೋ ಆತ್ರಿ. ಇವತ್ತು ದೊಡ್ಡ ಕೆಲಸನಾಗೈತಿ ಬರ್ರಿ ನಮ್ದು. ಆ ವಿಡಿಯೋ ಲಾಗ್ ಒಳಗೆ ಹಿಂದಿನ ವಿಡಿಯೋ ಬರ್ತೈತೋ ಗೊತ್ತಿಲ್ಲ, ಇನ್ನು ಮುಂದೆ ಬರ್ತೈತೋ ಗೊತ್ತಿಲ್ಲ. ಒಟ್ಟು ನೋಡ್ರಿ ಅದು ಪ್ರ್ಯಾಂಕ್ ಮಾಡಿ ಒಂದು ವಿಡಿಯೋ. ಯಾವ್ದು ಪ್ರ್ಯಾಂಕ್ ಗೊತ್ತ್ರಿ? ಸ್ಕೂಟಿ ಬಂದಿದ್ದು ಪ್ರ್ಯಾಂಕ್. ಆಕ್ಸಿಡೆಂಟ್ ಪ್ರ್ಯಾಂಕ್. ಅದ್ರ ದೊಡ್ಡ ಸಡಗರ ಆಗೈತೆ ಬರ್ರಿ ಇವತ್ತು. ಕಟಕ್ ಕುದಿಬೇಕಲ್ಲ ಚಂದಂಗೆ ಮುಚ್ಚಿಬಿಡು. ಬಾ ಅದಕ್ಕೆ ಮುಚ್ಚಿ ಕುದಿಸಾಕಿಟ್ಟು ಹೋಗ್ಬಿಡೋನು. ತನ್ನ ಪಾಡಿಗೆ ತಾವು ಕೂಡಲೇ ಸಿಗ್ತೇವೆ. ಅದೇ ರೀ ಅದು ತಮ್ಮ ಪಾಡಿಗೆ ತಾವು ಕುದಿತೈತಿ. ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ಬೇಕ್ರಿ ನಾವು. ನಮ್ಮ ವಯಸ್ಸು ಬಂದ್ರೆ ಡಿಫ್ರೆಂಟ್ ಇಂದಾಗ ಡೈಲಿ ಹಿಟ್ಟು ಯಾವನಿ ಆಗೈತಿ. ಫುಲ್ ಸಾಫ್ಟ್ ಅದೇ. ಹೌದಲ್ಲ ಭಾಳ ದೊಡ್ಡ ಮಾಡ್ಬಿಡು ವಯಸ್ಸು ಮೊಮೋಸ್. ಹಿಂಗೆ ಸೀದಾ ಹಿಂಗೆ ಬಾಯಿ ಹಾಕೊಂಡು ಟಪಕ್ಕ ತೊಗೊಂಡು ಹೋಗ್ಬೇಕು ನೋಡಿ. ಹಂಗೆ ಮೋದಕ ಅಷ್ಟು ಬೇಡ, ಸ್ವಲ್ಪ ಮೊಮೋಸ್ ಥರನೇ ಇರಲಿ, ಭಾಳ ಸಣ್ಣ ಬೇಡ. ಲಾಸ್ಟ್ ಟೈಮು ಮಾಡಿ ಇವತ್ತರಲ್ಲವ ಈ ಟೈಮ್ ಆಯ್ತು. ನಾಳೆ ತಗೊಂಡ್ಬರ್ತೇನೆ ಮುಂಜಾನೆ ರೇಷನ್ ತೊಗೊಂಡ್ಬರ್ಬೇಕಂತ್ರಿ. ಅಂದಂಗೆ ಲಾಸ್ಟ್ ಟೈಮ್ ಬಂದಾಗೂ ಮಾಡಿಲ್ಲ ಮ್ಯಾಗಿ ಮೊಮೋಸ್ ಮಸ್ತ್ ಆಗಿದ್ದು. ನೀ ತಿಂದಿಲ್ಲಲ್ಲ, ನೀ ಇರ್ಲಿಲ್ಲಲ್ಲ ಅವಾಗ. ಭಾಳ ದೊಡ್ಡದು ಮಾಡಿದ್ದೆ. ಹಾಂ ಅದಕ್ಕೆ ಅವು ಭಾಳ ದೊಡ್ಡವಾಗಿದ್ದು ರೀ. ಇನ್ನು ಮ್ಯಾಗಿ ಮಾಡೋಣ ಮಸ್ತ್. ಈಗ ಮ್ಯಾಗಿ ಡ್ರೈ ಆಗಿಲ್ಲ ಅಂದ್ರೆ ಇದು ಏನಂತಾರೆ ಅದು ಎಲ್ಲ ಹಿಂಗೆ ಇದು ಆಗೈತ್ರಿ. ಲಾಸ್ಟ್ ಟೈಮ್ ಆಗಿತ್ತಲ್ಲ ಪ್ರಾಬ್ಲಮ್, ಹೌದಿಲ್ಲ? ಯಾರು ಲಾಸ್ಟ್ ಬ್ಲಾಗ್ ನೋಡಿರೋ ಅವ್ರಿಗೆ ಗೊತ್ತಾಗ್ತೈತಿ. ಅವ್ರಿಗೆ ಗೊತ್ತಿರ್ತೈತಿ. ಹಾಕೇ ಎಲ್ಲರೂ ಹಾಕಿದ್ರಿ, ನೀ ನೋಡಿಲ್ಲ. ನನ್ನ ಫ್ರೆಂಡ್ ಡೋರೆಮೋನ್ ಅಂತ ಲಾಸ್ಟ್ ಟೈಮ್ ಐತ್ರಿ, ಬಿಸಿ ಇದ್ದಾಗ ಸ್ಟಫ್ ಮಾಡಿದ್ಲ, ಅದು ಒಡೆದ್ ಬಿಟ್ಟಿತ್ರಿ. ನಮ್ಮ ಮಮ್ಮಿ ಹೇಳಿದ್ರು, ಮಮ್ಮಿ ಮಾತು ಕೇಳಿತಿಲ್ರಿ ನಾ. ಇವಾಗ ಪದ್ಧತಿ ಸರಿ ಮಾಡ್ತಾವ ನೋಡ್ರಿ. ನಾನು ಲಟ್ಟಿಸ್ತೀನಂತ. ಲಟ್ಸೋದು ಹಿಟ್ಟು ಹಚ್ಚಂಗಿಲ್ಲ. ಮತ್ತೆ ಹಿಟ್ಟು ಜಾಸ್ತಿ ಹಚ್ಚಂಗಿಲ್ಲ. ಒಂದು ಸತಿ ಇಟ್ಟ ಗುಂಡಕ್ಕೆ ಹೊಡಿತೀನಿ. ಗುಂಡು ಕೊಡಿ ಸಾಕು. ಈಗ ಮತ್ತೆ ಹಿಂಗೆ ಹೊಳಿಸಿ ಇಷ್ಟೇ ಸಣ್ಣ ಬಿಟ್ಟು ನೋಡ್ರಿ ಎಷ್ಟು ಸಾಫ್ಟ್ ಆಗಿದ್ದು. ಎಷ್ಟು ಸಾಫ್ಟ್ ಯಾವ ಥರ ನೋಡ್ರಿ ಅದು ಫುಲ್ ಮಸ್ತ್. ಚೋಲೆ ಭಟೂರಿ ತಿಂದಿರಿ ನೀವು? ಇಲ್ಲ. ಬಟ್ ಚೋಲೆ ಅಂದ್ರೆ ಇದ್ರದ್ದು ಭಟೂರಿ ಇದಕ್ಕೆ ಹಾಲು ಹಾಕಿ ಮಾಡ್ತಾರ್ರಿ. ಕುಡಿಯಕ. ಅದಕ್ಕೆ ಭಟೂರಿ ಸಾಕಲ್ಲ ಇಷ್ಟೇ ನೋಡ. ಕೈ ವೈಶು ಇರ್ಬೇಕು ನೋಡ್ರಿ. ವೈಶು ನಮ್ಮ ಅಕ್ಕ ಇದ್ದಂಗ ನೋಡ್ರಿ ಸೇಮ್. ನಮ್ಮ ಅಕ್ಕ ಬಂದಾಗ ಏನ್ ನಮಗೆ ಡಿಫ್ರೆಂಟ್ ತಿನ್ನಕ್ ಸಿಗತ್ತ ಹಂಗ ವೈಶುನು. ವೈಶು ಮಸ್ತ್ ಮಾಡ್ತಾಳ್ರಿ ಕರಿ ಅಡುಗೆ. ಮಮ್ಮಿ ಹಂಗ ಅದಾಳ. ಸೂಪರ್. ನೋಡ್ರಿ ಅದಕ್ಕೆ ಕರ್ಸಾರ ನಮಗೆ. ಅಯ್ಯ ಇದೇನು ಹಾಕಿನ ಮತ್ತೆ ಬರತ್ತೈತೆ ನೀರು ಎಟ್ರೆ ಹೇಳಿ ಸರಿ. ಎಲ್ಲಿಟ್ಟಿ ಹಾಲು? ಅಲ್ಲೇ ನೋಡು ಫ್ರಿಜ್ ದಾಗೆ. ಎಟ್ ಹಾಕ್ಬೇಕು ಹಾಲು? ಅಟ್ಟ ಹಿಂಗೆ ನೆಟ್ಬೇಕು. ಅದು
ವೈಟ್ ಆಗ್ಬೇಕು, ಬ್ಲ್ಯಾಕ್ ಆಗ್ಬಾರ್ದು. ಹಾ ಬಿಡ ಆತ ವೈಟ್ ವೈಟ್ ಆತಲ್ಲ ಜಾಸ್ತಿನೂ ಹಾಲು ಹಾಕ ನಮಗೂ ಹೇಳಕ್ ಬಂತ ನೋಡಿ. ಇಲ್ಲ ಸ್ಟಾರ್ಟಿಂಗ್ ಕೇಳಿದವ್ರು ಯಾರು ಮಾಡೋದು ನಮಗೂ ಹೇಳಕ್ ಬರ್ತಾರೆ. ನೋಡು ಹೆಂಗೆ ಹೇಳ್ತೀರಿ ಏತ್ ಕೇಳಿದೆ. ಚಾ ಮಾಡ್ತಾರ, ಉಪ್ಪಿಟ್ಟು ಮಾಡ್ತಾರ, ಚಾ ಮಾಡ್ತಾರ, ಪಲಾವ್ ಮಾಡ್ತಾರ, ಯಾರ ಮಾಮ ಅಂತ ಹೇಳ್ತಾರ. ಬಾಯಿಂದ ಒಟ್ಟ ಮಾಡ್ಬೇಕು. ಹಂಗಾರೆ ನಾಳೆ ಈಗ ನಾನು ಮೋಮೋಸ್ ಮಾಡಕ್ ಬರ್ತೈತಿ, ನನಗೆ ನಿನ್ನೆ ಮಾಡಿದಕ್ಕೆ ಚಿಕನ್ ಮಾಡಕ್ ಬರ್ತೈತಿ, ಮಾಡೋ ವಿಧಾನ ಹೇಳಕ್ ಬರ್ತೈತಿ. ನಗು ನಗು ಇರಮಿ ನಗು ಇರಮಿ ನಗು ಇರಗಲಿ ಇರಮಿ ನಗು. ಏನ್ ಮಾಡೋದು ಹೇಳ, ನಾಳೆ ಅಂತೂ ನಮ್ದು ಏಕಾದಶಿ, ನಾಡಿದ್ದ ಮಾಮ ಪಲಾವ್ ಮಾಡ್ತೀನಿ. ಡನ್ ಶೋರ್ ಚೆನ್ನಾಗಿ ಮಾಡಿ. ಏನು ಹೇಳಂಗಿಲ್ಲ, ಏನು ಹೇಳಕ್ ಹೋಗ್ಬೇಡ್ರಿ, ನಾನೇ ಮಾಡ್ತೀನಿ ಪಲಾವ್. ಡನ್. ನಾಡ್ದು ನಾನೇ ಪಲಾವ್ ಮಾಡ್ಕೊಡ್ತೀನಿ ರೀ. ನೋಡ್ತೀರಿ? ಹಾ ನೋಡ್ತೀರಿ, ಮಸ್ತ್ ಪಲಾವ್ ಮಾಡ್ಕೊಡ್ತೀನಿ ಅಂತ ನೋಡಿ. ನಾ ವೆಜಿಟೇಬಲ್ ಪಲಾವ್ ಫಸ್ಟ್ ಮಾಡ್ತೇನೆ, ಆಮೇಲೆ ಮಾಡ್ತಾರ ಮಾಮ. ಮತ್ತೆ ಯಾವ್ದು ಮಾಡ್ಬೇಕು? ನಾಳೆ ಎಲ್ಲ ಐಟಮ್ಸ್ ತಂದು ವೆಜಿಟೇಬಲ್ ಪಲಾವ್ ಮಾಡೋದು. ಅಲ್ಲ ಮತ್ತೆ ನನಗೆ ಯಾವ ಪಲಾವ್ ಮಾಡಕ್ ಹೇಳತ್ತಿ? ನೀವ್ ಯಾಕೆ ಪಲಾವ್ ಮಾಡ್ತೀರ? ಆಯ್ತು, ನೀ ಮಾಡಿ ಆಮೇಲೆ ನಾ ಮಾಡ್ತೀನಿ ಅಂತ. ನಡ್ರಪ್ಪ, ನಮ್ಮ ಚಾರು ಕುಡಿ ಮನ್ಕತಾನ. ಚಾ ಆಯ್ತು ಅನ್ಸುತ್ತೆ, ಸ್ವಲ್ಪ ಬಿಸಿ ಆಗಲಿ ಇನ್ನು ಸ್ವಲ್ಪ. ಇನ್ನು ಹೋಗಿ ಸಾಬೂದಾನಿ ತೊಗೊಂಡ್ಬಂದ್ರು ಬೈತಾರಿಪ್ಪ. ಎಂಥ ಸಾಬೂದಾನಿ ಇರ್ತದೆ, ಎರಡು ಟೈಪ್ ಸಾಬೂದಾನಿ ಒಂದು ಹೊಟ್ಟೆ ಆಗುದೇ ಇಲ್ಲ. ರಾತ್ರಿ ನೆನ್ಸಿಡ್ಬೇಕ್ರಿ, ಇಲ್ಲಾಂದ್ರೆ ಬೆಳಿಗ್ಗೆ ಮಾಡ್ಬೇಕಾದ್ರೆ ಜಿಗಟ್ ಆಗ್ತೈತಿ, ಗಮ್ಮಿನ ಗತೆ ಆಗ್ತೈತಿ. ಅದಕ್ಕರಿಪ್ಪ ಒಂದ್ಸಲ ಮಮ್ಮಿ ತೊಗೊಂಡ್ಬಂದಿದ್ದ ನಾನು ಸಾಬೂದಾನಿ. ಅವು ಸಣ್ಣ ಸಣ್ಣ ಇದ್ದು, ಅವು ಒಂದು ರಾತ್ರಿ ಪೂರ್ತಿ ಇಟ್ಟಾವೆ, ಅದು ಏನೇ ಆಗಿಲ್ಲಪ್ಪ, ಏನೋ ನೆಂದೇ ಇಲ್ಲ, ಪ್ಲಾಸ್ಟಿಕ್ ಇದ್ದಂಗಿದ್ದು. ಬಯಕ್ ಚಾಲು ಮಾಡ್ಬಿಟ್ರಿ. ಅದಕ್ಕೆ ನಾ ಏನು ಹೇಳಲಾಗಿನಿ. ಇಲ್ಲಾಂದ್ರೆ ಹೆಂಗೋ ಮಾರ್ಕೆಟಿಗೆ ಹೊಂಟಿದ್ದೀವಿ, ಶೇಂಗಾ ಜೊತೆ ಎಲ್ಲ ತೊಗೊಂಡು ಬರ್ತಿದ್ದೀವಿ. ಕೇಳು ಒಂದು ಮಾತು, ಆದ್ರೆ ನೋಡೋಣ. ಸೋಯಾ ಸಾಸ್ ಅದಕ್ಕೆ ಬೇಕು, ಈಗ ಹಾಕ್ತಿ. ಇದ್ರೊಳಗೆ ಹಾಕ್ತಿ, ಮ್ಯಾಗಿದಾಗ ಹಾಕ್ತಿ. ಕಣ್ಣಗೆ ಹಾಕಿ ಹಿಂಗೆ ನೇರ ಅವಾಗ ಹಾಕಿ ಇಟ್ಟಿದ್ರು ನೋಡ್ರಿಪ್ಪ. ತೋರಿ ತೋರಿ ಉದುರು ಆಗ್ಬೇಕು, ಸ್ವಲ್ಪ ನೀರು ಇರಬಾರ್ದು. ಅಂದ್ರೆ ಒಡೆಯಲ್ಲ ಸ್ಟಫ್ ಮಾಡೋದು. ಇದು ಮಾಡ್ಬೇಕಾದ್ರೆ ನನಗೆ ಈಗ ಲಡ್ಸಕ್ಕೆ ಬರತೈತ್ರಿ. ಕಂಗ್ರಾಟ್ಸ್. ಇಂದ ನೋಡ್ರಿ, ಸರ್ಟಿಫಿಕೇಟ್ ಕೊಡ ನಂಗೆ. ಇದ್ರ ಸರ್ಟಿಫಿಕೇಟ್ ಕೊಡ್ಲಿ. ಚಪಾತಿ ಲಡ್ಸಿದಕ್ಕೆ ಇದ್ರೊಳಗೆ ಹಾಕ್ಬೇಡ, ಲಟ್ಟಿಸಿ. ಮಸ್ತ್ ಆಗೈತ್ರಿ. ಸ್ವಲ್ಪ ಖಾರ ಐತಿ. ಖಾರ ಇರ್ಬೇಕಲ್ಲ. ಹಾಂ, ಮಸ್ತ್ ಖಾರ ಐತಿ. ಓಕೆ, ನಡೀತೈತಿ. ಅಲ್ಲಿ ಏನ ಸೋಯಾ ಸಾಸ್ ಒಂದು ಸ್ಪೂನ್ ಎಷ್ಟು ಹಾಕ್ಬೇಕು. ಇದು ಇದ್ರಾಗ ಹಾಕಿ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ಮಾಡಿದ್ರೆ ಮಸ್ತ್ ಏನಾಗ ಚಲೋ ಇರ್ತೈತಿ. ಇಲ್ಲಾಂದ್ರೆ ಬರೀ ಹಿಟ್ಟು ಹಿಡ್ತಂದಂಗೆ ಆಗತ್ತೆ. ಈ ಚಿಕನ್ ಮಸ್ತ್ ಆಗತ್ತೆ. ಚಿಕನ್ ಮಾಡ್ಬೇಕಿತ್ತು. ಚಿಕನ್ ಮಸ್ತ್ ಆಗ್ತೈತಿ. ಕ್ಯಾಬೇಜ್ ಫ್ಲವರ್ ಏನಂದ್ರೆ ಯಾವ ಲೆವೆಲ್ ಟೇಸ್ಟ್ ಬರ್ತೈತಿ. ಹಿಂಗೆ ಮಾಡಿದ್ರೆ ಈಗ ಹಿಂಗೆಲ್ಲದಕ್ಕೆ ಮಾಡಿ ಸ್ಟಫ್ ಮಾಡಿ ಏನು ಕುದಿಸೋದೇನಿದೆ? ಸ್ಟೀಮ್ ಮಾಡ್ಬೇಕು. ಸ್ಟೀಮ್ ಮಾಡೋದು. ಕುದಿಸಿದ್ರು ಬರ್ತೈತಿ, ಇಡ್ಲಿ ಪಾತ್ರೆ ಒಳಗೆ ಸ್ಟೀಮ್ ಮಾಡಿದ್ರು ಬರ್ತೈತಿ. ಮುದಕ ಮಾಡ್ದಂಗೆ ಮಾಡ್ಬಿಡ್ತಾರೆ. ನಿಮಗೆ ಯಾವ ಸ್ಟೈಲ್ ಬರ್ತೈತಿ ಆ ಸ್ಟೈಲ್ ಮಾಡ್ಕೊಂಡು ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಮಾಡ್ತಾರಲ್ಲ. ಅಲ್ಲಿ ಇದೊಂದು ಪ್ಲೇಟ್ ಕೊಡ್ರಿ ಮಾಮ. ಎಲ್ಲೈತಿ ಪ್ಲೇಟು? ಸಣ್ಣ ಪ್ಲೇಟ್ ಅದಾವ ಇವು. ನಾನು ಈಗ ಒಂದೊಂದೇ ಹಿಂಗೆ ಮಾಡಿ ಇಟ್ಬಿಡೋದು. ಚಂದ ಆಯ್ತು ನೋಡ್ರಿ. ಕ್ಯೂಟ್ ಅನ್ಸತ್ತು. ತಿಂದು ಬಿಡ್ತಿರ್ಲಿಲ್ಲ ಇವಾಗ ಕ್ಯೂಟ್ ಆದ ನಂತರ ಮತ್ತೆ ಆಮೇಲೆ ಅದು ನೋಡ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಇನ್ನೇನು ಇಡ್ಲಿ ಮಾಡೋ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡು ಸ್ಟೀಮ್ ಮಾಡೋದ್ರಿ. ಸ್ಟೀಮ್ ಮಾಡೋದಲ್ಲ ಅದಕ್ಕೆ. ಈಗ ಎಣ್ಣೆ ಹಚ್ಚೋದು ಏನಾದ್ರು ಸ್ವಲ್ಪ ಸೇಮ್ ಇಡ್ಲಿ ಹಚ್ಚ ಮಾಡ್ದಂಗೆ ಮಾಡೋದು ಅಂದಂಗೆ ಆತ. ಈ ನೀರೊಳಗೂ ಬಾಯ್ಲ್ ಮಾಡ್ಕೋಬೋದ್ರಿ ಅದು. ಹೌದ್ರಿ. ಬಾಯ್ಲ್ ಮಾಡಿ ಬರ್ತಿತ್ತದು ಒಡೆಯಲ್ಲ. ಅಯ್ಯೋ ಬಾಯ್ಲ್ ಮಾಡಿದ್ರೆ ಇದು ಬಾಯ್ಲ್ ಮಾಡಿ ಬಿಡಲ್ಲ. ಹಾಸ್ಟೆಲ್ ಹುಡುಗರು ಕಿಟ್ಟಲ್ಲ ಇರ್ತೈತಲ್ಲ, ಅದ್ರೊಳಗೆ ಬಾಯ್ಲ್ ಮಾಡ್ಕೊಂಡು ತಿಂತಾರಲ್ಲ. ಓಕೆ, ಭಾರಿ ಆತ. ಹುಡುಗರು ಮಾಡ್ಕೊಂಡು ತಿಂತಾರ ಅಯ್ಯೋ? ಹುಡುಗರ್ದು ನಮ್ಗೆ ಗೊತ್ತಿಲ್ಲ. ಹುಡುಗರು ತಿನ್ನಾಕ ಬೇಸರ ಬೇಜಾರ. ಅದು ಕರೆ ಬಿಡ. ನೋಡ್ರಿ ಹಿಂಗೆ ಹಿಡಿದು ಇಟ್ಟ ನೋಡು ಒಂದ್ಸರ್ಗಿ ಸಾಕ್ಲ. ಅದು ಅಜ್ಜಿಗೆ ಕೇಳ್ಬೇಕು. ಅದ್ರದ್ದು ಅಜ್ಜಿರಿ ಅಜ್ಜಿರಿ ನೀರು ಹಾಕ್ಬೇಕು ಹೇಳವ ಅವ್ರಿಗೆ. ಎಷ್ಟು ಹಾಕ್ಬೇಕ್ರಿ? ಹುಂಚೆ ಹಣ್ಣು ಹಾಕಿಲ್ರಿ? ಒಂದಿಟ್ಟೆ ಹಾಕ್ರಿ, ಇಲ್ಲಾಂದ್ರೆ ಕಪ್ಪಾಗ್ತಾವು. ಓಕೆ, ಇಲ್ಲಿ ಹಿಂಗಿಡ್ ನೋಡ್ರಿಪ್ಪ. ತುಂಬಿ ಎಷ್ಟು ನಿಮಿಷ ಬೇಕಾಗುತ್ತೆ ಇಷ್ಟು ಆಗಕ್ಕೆ? 10 ಮಿನಿಟ್ಸ್ ಅಷ್ಟೇ. ಜಲ್ದಿ ಆಗ್ತೈತಿ. 1 ನಿಮಿಷ ಬೇಕಂತಾರಿಪ್ಪ. ವಾಸನೆ ಬರ್ತೈತ್ರಿ. ಅದ ವಾಸನೆ ಬಂದಾಗ ಭಾರಿ ನೋಡ್ರಿ. ಹಿಂಗೆ ಅಂದಾಜು ನೋಡ್ರಿ ಹೆಂಗೆ ಲೆಕ್ಕ ಇಟ್ಕೊಂಡಿರ್ತಾರ.
ಹಿಂಗೆ ಹಾಕಿ ಮುಚ್ಚಿ ಇಟ್ಬಿಡುದ್ರಿ 15 ನಿಮಿಷ ಇಡುದು ಹೌದಿಲ್ಲ ನೋಡ್ರಿ ಹಿಂಗೆ ಸ್ಟೋವ್ ಹಚ್ಚೈತಿ ಗ್ಯಾಸ್ ಹಚ್ಚೈತಿ ನೋಡು ಮತ್ತೆ ಮಾರ್ಕೆಟ್ಗೆ ಹೋಗೋದಿಲ್ಲ ನೋಡು ಮತ್ತೆ ನೀವು ಇಬ್ಬರೇ ಹೋಗೋರಿಲ್ಲ ಅಂದ್ರೆ ಅವ್ವಾ ಏನಾಯ್ತು ಅವ್ವ ಅನ್ನಕ್ಕೆ ಏನೈತಿ 15 minutes later. ನೋಡ್ರಪ್ಪ ಆಯ್ತಂತ ನೋಡ್ರಿ ತೆಗೆದು ಕೂಡಲೇ ಈಗ ಗಮ್ಮದ ವಾಸನೆ ಬರ್ತೈತಿ ಪಣ್ಣ ತಿನ್ನೋದೇ ತಿಂದು ಹೋಗಿಬಿಡ್ತೀನಿ ಪಣ ಆಗ್ತದೆ ಇರೋ ಹೊಂಟ್ರ ಮಾರ್ಕೆಟಿಗೆ ಓಹೋ ಚಟ್ನಿ ನೋಡಿ ಸೈಡಿಗೆ ಹಾಕ್ತೀವಿ ಮಯಾನೀಸ್ ಇದ್ರೊಳಗೆ ಹಾಕ್ಬಾರ್ದು ರುಚಿ ಹೋಗ್ತೈತಿ ಖಾರ ಐತಿನ ಭಾಳ ಅನ್ನಿಸ್ತೈತಿ ಅಜ್ಜಾರ್ ತಿಂತಾರ ಅಜ್ಜಿ ಇಲ್ಲ ಏನು ಏನಾಗೈತಿ ಮಿರ್ಚಿ ಬಜ್ಜಿ ಅದಾವಲ್ಲಿ ಇಲ್ಲ ಅಷ್ಟೊಂದು ಸ್ಪೈಸಿ ಇಲ್ಲ ರುಚಿ ಆಗಿತ್ತು ಏನಾಗೈತಿ ಅದು ಮೊಮ್ಮು ಜೊತೆ ಫುಲ್ ಇಲ್ಲ ಗೊತ್ತಾಗುತ್ತೆ 98 ತೊಗೊಂಡೆ ಖಾರ ಐತೆ ಅಂತ ಅನ್ಕೊಂಡೆ ಬಟ್ ಖಾರ ಇಲ್ಲ ನೆಕ್ಸ್ಟ್ ಇಲ್ಲಿ ಸೈಡಿಗೆ ಮಯೋನೀಸ್ ನಾಟ್ ಮಯೋನೀಸ್ ಯಾಕೆ ಬರ್ತೈತೆ ಬಾಯಾಗ ಮಯೋನೀಸ್ ನೋಡ್ರಿ ಹೆಂಗದವು ಜಬರ್ದಸ್ತ್ ಬಂತ್ರಪ್ಪ ಮೊಮ್ಮೋಸ್ ನೋಡ್ರಿಪ್ಪ ಸರಿತೀನಿ ಕೆಳಗೆ ಇಟ್ಬಿಡ್ತೀನಿ ನೋಡು ವಯಸ್ಸು ಸಾಲ್ತೇನಲ್ಲ ಒಂದೇ ತೆಗಿ ಈಗ ಒಂದು ನೋಡಿ ರೇಟ್ ಮಸ್ತ್ ಮೂವ ವಾವ್ ಓಕೆ ಸೊ ಲೆಟ್ಸ್ ಟ್ರೈ ನೋಡಂಬ್ರಿ ಹೆಂಗಾಗ್ಯಾವ ಅಂತೇಳಿ ಮೊಮೋಸ್ ಟ್ರೈ ಮಾಡತ್ತೀನಿ ಮಸ್ತ್ ಮಾಡೋಣ ಫುಲ್ ಬಿಸಿ ಐತಿ ಸೂಪರ್ ಆಗೈತೆ ರೀ ಮಸ್ತ್ ಆಗೈತೆ ಮಯೋನೀಸ್ ಜೊತೆ ಸ್ವಲ್ಪ ತಿಂದು ನೋಡಮ್ಮ ಸುಡಾತ್ರಿಪ್ಪ ಹಾಂ ಹಿಂಗೆ ಹಚ್ಕೊಳ್ಳೋದ್ರಿ ಹಿಂಗೆ ಹಚ್ಕೊಂಡೆ ಮಯೋನೀಸ್ ಜೊತೆ ಮಸ್ತ್ ಆಗ್ತೈತಿ ನೋಡ್ರಿ ಮಯೋನೀಸ್ ಜೊತೆ ಮಸ್ತ್ ಆಗ್ತೈತಿ ಮಯೋನೀಸ್ ಜೊತೆ ಮಸ್ತ್ ಆಗ್ತೈತಿ ವಾವ್ ಫುಲ್ ಹಿಂಗೆ ಮಸ್ತ್ ಚಟ್ನಿ ಹಚ್ಕೊಂಡೇನಿ ರೀ ಏನಂತ ಮತ್ತೆ ಚಟ್ನಿ ಮಿಕ್ಸ್ ಮಾಡ್ಕೊ ಹಾಗೈತೆ ಜಬರ್ಸಲ್ಲ ಮಸ್ತ್ ಆಗ್ಯಾವ ನೋಡ್ರಿ ಜಬರ್ದಸ್ತ್ ಆಗ್ಯಾವ ಬಿಸಿ ಸುಡಾತೈತಿ ಕೈ ಬಟ್ ಆದ್ರೂ ತಿನ್ಬೇಕು ಅನ್ಸತೈತಿ ಬಿಸಿ ತಿನ್ಬೇಕ್ರಿ ಅಂದ್ರೆ ಮಜಾ ಸುಡಾತಿಲ್ಲ ನಿಮಗೆ ಅಯ್ಯಪ್ಪ ಹಾಂ ಹಾಂ ಮಸ್ತ್ ಐತಿ ಚಟ್ನಿ ಮಸ್ತ್ ಮಾಡಿದ್ದು ನೋಡಿದ್ದು ಅಷ್ಟು ಖಾರನೂ ಇಲ್ಲ ಅಷ್ಟು ಇದೂ ಇಲ್ಲ ಮಸ್ತ್ ಐತಿ ಅದು ಅಲ್ಲ ಬರೀ ಅಲ್ಟಿಮೇಟ್ ಮಸ್ತ್ ಆಗೈತೆ ಮೇಯೋನೀಸ್ ವಿತ್ ಚಟ್ನಿ ಮಿಕ್ಸ್ ಆಯ್ತ್ರಿಪ್ಪ ನಾವು ತಿಂದು ಸಿಗ್ತೇವತ್ತ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಬರೋದು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ಬಾಯ್